ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ಮುಖ್ಯವಾಗಿ ದ್ವಾದಶ ರಾಶಿಗಳಿಗೆ ಮಾರ್ಚ್ ಮಾಸದಲ್ಲಿ ಗ್ರಹ ಸಂಚಾರ ಯಾವ ರೀತಿ ಇದೆ, ಮುಖ್ಯವಾಗಿ ಮಾರ್ಚ್ ಮಾಸದಲ್ಲಿ ಸಾಕಷ್ಟು ಗ್ರಹಗಳ ಸಂಚಾರ ಬದಲಾವಣೆ ಆಗಿರ್ಬೋದು, ಅಥವಾ ಈ ಮಾರ್ಚ್ 3ರಂದು ಆಗ್ತಾ ಇರುವಂತಹ ಈ ಕೇತುಗ್ರಸ್ತ ಚಂದ್ರಗ್ರಹಣ ಆಗಿರಬಹುದು. ಅದೇ ರೀತಿ ಇದೇ ಮಾಸದಲ್ಲಿ ನಾವು ಹೊಸ ವರ್ಷಕ್ಕೆ ಪರಾಭವ ನಾಮ ವರ್ಷಕ್ಕೆ ಕಾಲಿಡ್ತಾ ಇರೋದು ಇತ್ಯಾದಿ ವಿಷಯಗಳ ಮುಖಾಂತರ ಈ ಮಾರ್ಚ್ ತಿಂಗಳು ದ್ವಾದಶ ರಾಶಿಗಳಲ್ಲಿ ಕನ್ಯಾ ರಾಶಿ ಜಾತಕರಿಗೆ ಯಾವ ರೀತಿ ಅನುಕೂಲ ಇದೆ, ಮುಖ್ಯವಾಗಿ ಕನ್ಯಾ ರಾಶಿಯವರಿಗೆ ಈ ಮಾರ್ಚ್ ಮಾಸದಲ್ಲಿರುವಂತಹ ಅನುಕೂಲ ಫಲಗಳೇನು, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಯಾವ ಪರಿಹಾರಗಳನ್ನು ಮಾಡಿದರೆ ಕನ್ಯಾ ರಾಶಿಯವರಿಗೆ ಈ ಮಾರ್ಚ್ ಮಾಸ ಅತ್ಯಂತ ಅನುಕೂಲವಾಗಿರುತ್ತೆ ಅಂತ ಹೇಳ್ತಾ, ರಾಶ್ಯಾಧಿಪತಿಯಾಗಿರುವಂತಹ ಬುಧ ಮಹಾಶಯ ಈಗ ವಕ್ರಗಮನ ಸಂಚಾರವನ್ನು ಮಾಡುತ್ತಾ ಋಣರೋಗ ಶತ್ರುಸ್ಥಾನವಾಗಿರುವಂತಹ 6ನೇ ಮನೆಯಲ್ಲಿದ್ದರೂ ಕೂಡ ಪಂಚಮ ಸ್ಥಾನ ಭಾವ ಫಲಗಳನ್ನು ನೀಡ್ತಾ ಇರ್ತಾರೆ. ಇನ್ನು ಈ ಋಣರೋಗ ಶತ್ರುಸ್ಥಾನದಲ್ಲಿ ಮುಖ್ಯವಾಗಿ ಈ ಕುಂಭರಾಶಿಯಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಪಂಚಗ್ರಹ ಕೂಟಗಳಲ್ಲಿ ಆಲ್ಮೋಸ್ಟ್ ಕುಜ ಆಗಿರಬಹುದು, ರವಿ ಆಗಿರಬಹುದು, ಬುಧ, ರಾಹು ಈ ಗ್ರಹಗಳೆಲ್ಲವೂ ಕೂಡ ಇರ್ತವೆ. ಇನ್ನು ಸಪ್ತಮ ಭಾವದಲ್ಲಿ ಶುಕ್ರನ ಆಗಮನ ಅನ್ನೋದು, ಶನಿ ಪರಮಾತ್ಮನ ಜೊತೆಗೆ ಶುಕ್ರನ ಆಗಮನ ಅನ್ನೋದು ಆಗಿರಬಹುದು. ಇನ್ನು ರಾಜ್ಯಸ್ಥಾನ ಕರ್ಮಸ್ಥಾನದಲ್ಲಿ ದೇವಗುರು ಬೃಹಸ್ಪತಿಯವರು ಇರೋದಾಗಿರಬಹುದು. ಇನ್ನು ಭಾಗ್ಯಸ್ಥಾನದಲ್ಲಿ ಚಂದ್ರ 2.5 ದಿನಗಳ ಕಾಲ. ಇನ್ನು ವ್ಯಯ ಭಾವದಲ್ಲಿ ಕೇತು. ಈ ಮಾಸದಲ್ಲಿ ಯಾವ ರೀತಿ ಅನುಕೂಲ ಫಲಗಳು ಕೊಡ್ತಾ ಇದೆ ಅಂದರೆ, ಮುಖ್ಯವಾಗಿ ವಕ್ರಗಮನ ಸಂಚಾರ ಮಾಡ್ತಾ ಇರುವಂತಹ ಷಷ್ಠ ಭಾವಕ್ಕೆ ಬಂದಿರುವಂತಹ ರಾಶ್ಯಾಧಿಪತಿ ಬುಧ ಈಗ ಪಂಚಮ ಸ್ಥಾನ ಭಾವ ಫಲಗಳನ್ನು ಕೊಡುತ್ತಾ ಈಗ ಕೆಲವೊಂದು ನಿರ್ಧಾರಗಳು, ಮುಖ್ಯವಾಗಿರುವಂತಹ ಪ್ರಯತ್ನಗಳಾಗಿರ್ಬೋದು, ನಿರ್ಧಾರಗಳಾಗಿರ್ಬೋದು ತಗೊಳ್ಳೋದಕ್ಕೆ ಈ ಸಂದರ್ಭದಲ್ಲಿ ಸ್ವಲ್ಪ ತಿಳುವಳಿಕೆಯಿಂದ ಯೋಚನೆ ಮಾಡ್ತಾ ಇರ್ತಾರೆ. ಯಾವ ರೀತಿ ಕೆಲವೊಂದು ಪ್ರಯತ್ನಗಳು ಈ ಇಂದಿನ ದಿನಗಳಲ್ಲಿ ಯಾರೋ ಹೇಳಿರುವಂತಹ ಮಾತುಗಳಾಗಿರ್ಬೋದು, ಅಥವಾ ಈ ಈ ಸೋ ವ್ಯಕ್ತಿಗಳಿಂದ ದೂರ ಇದ್ದರೆ ನಮ್ಮ ಕೆಲಸಗಳಾಗುತ್ತೆ, ಅನಾವಶ್ಯಕವಾಗಿ ರಾಂಗಾಗಿ ಗೈಡ್ ಮಾಡ್ತಾ ಇದ್ದಾರೆ, ಅನಾವಶ್ಯಕವಾಗಿ ತಪ್ಪುದಾರಿ ಹಿಡಿಸ್ತಾ ಇದ್ದಾರೆ, ಅಥವಾ ಈ ವ್ಯಕ್ತಿಗಳಿಂದ ತುಂಬ ಕಾಲಹರಣ ಆಗ್ತಾ ಇದೆ, ಈ ವ್ಯಕ್ತಿಗಳಿಂದ ನಮ್ಮ ಅಮೂಲ್ಯವಾಗಿರುವಂಥ ಟೈಮ್ ವೇಸ್ಟ್ ಆಗ್ತಾ ಇದೆ, ಅಥವಾ ಅವ್ರು ಕೊಡ್ತಾ ಇರುವಂತಹ ಕೆಲವೊಂದು ವಿಶೇಷವಾಗಿರುವಂತಹ ಪ್ರತಿಯೊಂದು ವಿಷಯದಲ್ಲಿ ಅಂದರೆ ಕೆಲವೊಂದು ವಿಷಯಗಳ ತಮ್ಮನ್ನು ತಾವು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ, ತಿಳುವಳಿಕೆಯಿಂದ ನಿರ್ಧಾರ ತಗೊಳ್ಳೋದಕ್ಕೆ ಬುಧ ಅನುಕೂಲರಾಗಿರ್ತಾರೆ. ಅಂದರೆ ಕೆಲವೊಂದು ವ್ಯಕ್ತಿಗಳಾಗಿರ್ಬೋದು, ಶಕ್ತಿಗಳಾಗಿರ್ಬೋದು, ಇವರು ಮಾಡಿರುವಂತಹ ಪ್ರಯತ್ನಗಳಿಗೆ ಅನಾವಶ್ಯಕವಾಗಿ ಅವರ ಕೇಳಿದ್ರೂ ಕೇಳದೇ ಇದ್ರೂ ಕೂಡ ಅವರ ಅಭಿಪ್ರಾಯಗಳು ಹೇಳ್ತಾ ಇರ್ತಾರೆ, ಇದೇ ರೀತಿ ಮಾಡಿ, ಇದೇ ರೀತಿ ಪ್ರಯತ್ನ ಮಾಡಿ. ಬಟ್ ಅವ್ರಿಗೆ ಪರ್ಟಿಕ್ಯುಲರಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಅಂದರೆ ಅವರು ಹೇಳಿರುವಂಥ ವಿಷಯಗಳು ಫಾಲೋ ಮಾಡಿದ್ರೆ ಸಕ್ಸಸ್ ಬರುತ್ತೆ ಅನ್ನುವಂತಹ ಒಳ್ಳೆಯ ಉದ್ದೇಶ ಇರುತ್ತೆ. ಬಟ್ ಆದ್ರೂ ಕೂಡ ನಿಮ್ಮ ವಿಷಯಕ್ಕೆ ಬಂದರೆ ವರ್ಕೌಟ್ ಆಗದೆ ತುಂಬ ಆತಂಕಗಳನ್ನು ಎದುರಿಸ್ತಾ ಇರ್ತಾರೆ. ಸೊ ಈ ಟೈಮಲ್ಲಿ ರಿಯಲೈಸ್ ಆಗಿ ಅಂತಹ ವ್ಯಕ್ತಿಗಳ ಗುಂಪಿನಿಂದ ಹೊರಗಡೆ ಬಂದು ಸ್ವಲ್ಪ ತಿಳುವಳಿಕೆಯಿಂದ ಪ್ರಯತ್ನಗಳು ಮಾಡೋದಕ್ಕೆ ಅನುಕೂಲವಾಗಿರುತ್ತೆ. ಅದೇ ರೀತಿ ನಿಮ್ಮ ಜೀವನ ಸಂಗಾತಿಯ ಅಭಿವೃದ್ಧಿಗೆ, ಅವರ ವ್ಯಾಪಾರ ವಿಷಯಗಳಲ್ಲಾಗಿರ್ಬೋದು, ವೃತ್ತಿ ಉದ್ಯೋಗ ವಿಷಯಗಳಲ್ಲಾಗಿರ್ಬೋದು, ನಿಮ್ಮ ಸಪೋರ್ಟ್ ಸಹಕಾರದಿಂದ ಅವರಿಗೆ ಅವರ ಲೈಫಲ್ಲಿ ಇಂಡಿವಿಜುವಾಲಿಟಿ, ವೈಯಕ್ತಿಕವಾಗಿ ಅಭಿವೃದ್ಧಿ, ಈ ಪ್ರೊಫೆಷ್ನಲ್ ಗ್ರೋತ್ ಆಗಿರ್ಬೋದು, ಜಾಬಲ್ಲಿ ಗ್ರೋತ್ ಆಗಿರ್ಬೋದು, ಇದು ಮಾಡೋದಕ್ಕೆ ಅಂದರೆ ಅನುಕೂಲ ಇರುತ್ತೆ, ಅಭಿವೃದ್ಧಿಯನ್ನು ಕಾಣುವುದಕ್ಕೆ ಅನುಕೂಲ ಇರುತ್ತೆ. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ನಿರ್ಧಾರಗಳು ತಗೊಳ್ಳುವಾಗ ಸ್ವಲ್ಪ ಮುಂಜಾಗ್ರತೆಯಿಂದ ಈಗ ಸ್ಟೆಪ್ಸ್ ತಗೋಬೇಕಾಗಿರುತ್ತೆ. ಅಂದರೆ ಪರ್ಟಿಕ್ಯುಲರ್ ಆಗಿ ಇನ್ನು ಜಾತಕ ಹೊಂದಾಣಿಕೆ ಅಥವಾ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಪೂರ್ತಿ ವಿವರಗಳು ತಿಳಿಯದೆ ಅಥವಾ ತಿಳ್ಕೊಳ್ಳದೆ ಪೂರ್ತಿ ಕಮಿಟ್ ಆಗೋದಾಗಿರ್ಬೋದು, ಅಥವಾ ಕೆಲವೊಂದು ಮಾತುಕತೆ ಈ ಥರ ನಿಶ್ಚಯ ಮಾಡ್ಕೊಳ್ಳೋದಾಗಿರ್ಬೋದು. ಇಂತಹ ವಿಷಯಗಳಲ್ಲಿ ಸ್ವಲ್ಪ ಟೈಮ್ ತಗೊಂಡು ಎಲ್ಲ ರೀತಿಯಲ್ಲ ಅನುಕೂಲತೆಯನ್ನು, ಅಂದರೆ ಜಾತಕ ಹೊಂದಾಣಿಕೆ ಆಗಿರ್ಬೋದು, ಅಥವಾ ಅವರು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳು ಎಷ್ಟರ ಮಟ್ಟಿಗೆ ಹೇಳ್ತಾ ಇರುವಂತಹ ವಿಷಯಗಳು ಎಷ್ಟರ ಮಟ್ಟಿಗೆ ಕರೆಕ್ಟು, ಅದು ಮುಖ್ಯವಾಗಿ ಹೊಸ ಸಂಬಂಧಗಳಲ್ಲಿ
ಈ ರೀತಿ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೋಬೇಕಾಗಿರುತ್ತೆ. ಯಾಕಂದರೆ ಈಗ ಕಳತ್ರ ಸ್ಥಾನ ಅಂದರೆ ಸಪ್ತಮ ದಾಂಪತ್ಯ ಸ್ಥಾನದಲ್ಲಿ ಶುಕ್ರ ಬರ್ತಾ ಇದ್ದಾರೆ. ಯಾವಾಗಿಂದ? ಮಾರ್ಚ್ 1ನೇ ತಾರೀಕಿಂದ. ಆಲ್ರೆಡಿ ಸಪ್ತಮ ಸ್ಥಾನದಲ್ಲಿ ಶನಿ ಪರಮಾತ್ಮ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಶುಕ್ರನ ಆಗಮನ ಅನ್ನೋದು ಮುಖ್ಯವಾಗಿ ಕನ್ಯಾ ರಾಶಿಯವರಿಗೆ ದ್ವಿತೀಯ ವಿವಾಹ ಅಂದರೆ ಪುನರ್ವಿವಾಹ, ಮೊದಲನೇ ವಿವಾಹವು ಯಾವುದೋ ಒಂದು ಕಾರಣಗಳಿಂದ ಅದು ಡಿವೋರ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ಅನಾಹುತಗಳು, ಕೆಲವೊಂದು ವಿಷಯಗಳಿಂದ ನಿಮ್ಮ ವೈಫಲ್ಯಗೊಂಡಿದ್ದರೆ ಅಂದರೆ ಫೇಲ್ಯೂರ್ ಆಗಿದ್ದರೆ ಫಸ್ಟ್ ಮ್ಯಾರೇಜು, ಸೆಕೆಂಡ್ ಮ್ಯಾರೇಜ್ ಪ್ರಯತ್ನ ಮಾಡೋರಿಗೆ ಅನುಕೂಲವಾಗಿರುತ್ತೆ. ತೃತೀಯಾಧಿಪತಿ ಧೈರ್ಯ, ಶೌರ್ಯ, ಪರಾಕ್ರಮ ಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ಕುಜ ರಾಹುವಿನ ಜೊತೆ ಸೇರೋದ್ರಿಂದ ತೃತೀಯ ಸ್ಥಾನ ಅಂದರೆ ನಾವೇನು ಹೇಳ್ತೀವಿ? ಸೋದರ ಸ್ಥಾನ ಅಂತ ಹೇಳ್ತಾ ಇರ್ತೇವೆ, ಒಡ ಹುಟ್ಟಿದವರ ಸ್ಥಾನ ಅಂತ ಹೇಳ್ತಾ ಇರ್ತೇವೆ, ಧೈರ್ಯ ಸ್ಥಾನ ಅಂತ ಹೇಳ್ತಾ ಇರ್ತೇವೆ. ಇಲ್ಲಿ ಕುಜ ರಾಹುವಿನ ಜೊತೆ ಸೇರೋದ್ರಿಂದ ತೃತೀಯಾಧಿಪತಿ ಕುಜ ರಾಹು ಇವರಿಬ್ಬರು ಕೂಡ ಷಷ್ಠ ಸ್ಥಾನದಲ್ಲಿ ಇರೋದರಿಂದ ಮುಖ್ಯವಾಗಿ ನಿಮ್ಮ ಒಡ ಹುಟ್ಟಿದವರ ಜೊತೆ, ಸಹೋದರರ ಜೊತೆ, ಸಹೋದರಿಯರ ಜೊತೆ ಮಾತಾಡುವಂತಹ ಸಂದರ್ಭಗಳಲ್ಲಿ ಕೆಲವೊಂದು ಅಪಾರ್ಥಗಳಾಗಿರ್ಬೋದು ಅಥವಾ ಮನಸ್ಸು ನೋಯಿಸುವಂತಹ ರೀತಿಯಲ್ಲಿ ಅಥವಾ ವಾಗ್ವಿವಾದಗಳು ನಡೆಯುವಂತಹ ನಿಟ್ಟಿನಲ್ಲಿ ಮಾತಾಡೋದು ಬೇಡ. ಯಾಕಂದರೆ ಎಷ್ಟೇ ಆದ್ರೂ ಕೂಡ ಇಷ್ಟು ದಿನಗಳ ಕಾಲ ಆ ಪ್ರೀತಿಯ ಬಾಂಡಿಂಗ್ ಅನ್ನೋದು ಕಂಟಿನ್ಯೂ ಆಗ್ತಾ ಇರುತ್ತೆ. ಈ ಪ್ರೀತಿ ಸಂಬಂಧಗಳು ಅನ್ನೋದು ಜೀವನ ಪೂರ್ತಿ ಒಬ್ಬ ಮನುಷ್ಯನಿಗೆ ನಮ್ಮವರು ಅನ್ನೋರು ಇರಲೇಬೇಕಾಗಿರುತ್ತೆ. ಸೊ ಆ ವಿಷಯಗಳಿಂದ ಸಹೋದರಿಯರ ಜೊತೆ ಮಾತಾಡುವಂತಹ ಸಂದರ್ಭಗಳಲ್ಲಿ ಕೆಲವೊಂದು ವಿಷಯಗಳನ್ನು ಪರಿಷ್ಕಾರ ಮಾಡುವಂತಹ ಸಂದರ್ಭಗಳು, ಕೆಲವೊಂದು ವಿಷಯಗಳ ಬಗ್ಗೆ ತಿಳ್ಕೊಳ್ಳುವಂತಹ ಸಂದರ್ಭಗಳಲ್ಲಿ ಮಾತಿನ ಬಗ್ಗೆ ಗಮನ ಇರಬೇಕಾಗಿರುತ್ತೆ. ಸ್ವಲ್ಪ ಕಮ್ಯುನಿಕೇಟ್ ಮಾಡುವಾಗ ಅದೇ ರೀತಿ ಇದು ಕಮ್ಯುನಿಕೇಷನ್ ಸ್ಥಾನವೂ ಆಗಿರೋದ್ರಿಂದ ನಿಮ್ಮ ಮೇಲಧಿಕಾರಿಗಳಿಗೆ ಏನಾದರೂ ಇಂಪಾರ್ಟೆಂಟ್ ಇಮೇಲ್ ಕಳಿಸ್ತಾ ಇದ್ದೀರಾ ಅಥವಾ ಯಾವುದಾದ್ರೂ ಇನ್ಫಾರ್ಮೇಷನ್ ಬಗ್ಗೆ ಇಮೇಲ್ ಮಾಡ್ತಾ ಇದ್ದೀರಾ. ಸೊ ಇಮೇಲ್ ಅನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾಕಂದರೆ ನೀವು ಕಳಿಸುವಂತಹ ಒಂದು ಇಮೇಲ್ ಅದು ನಿಮ್ಮ ಮೇಲಧಿಕಾರಿಗಳಿಗೆ ನಿಮ್ಮಲ್ಲಿರುವಂತಹ ಆಸಕ್ತಿ, ನಿಮ್ಮಲ್ಲಿರುವಂತಹ ಕೆಲವೊಂದು ವಿಚಾರಗಳು ಅನ್ನೋದು ಪ್ರತಿಯೊಂದನ್ನು ಕೂಡ ಪ್ರತಿಬಿಂಬಿಸ್ತಾ ಇರುತ್ತೆ. ಸೊ ಆದ್ದರಿಂದ ಈ ಕಮ್ಯುನಿಕೇಟ್ ಮಾಡುವಾಗ, ಇಮೇಲ್ ಮುಖಾಂತರ ಕಮ್ಯುನಿಕೇಟ್ ಮಾಡುವಾಗ ತುಂಬ ಹುಷಾರಾಗಿ 1-2 ಬಾರಿ ಚೆಕ್ ಮಾಡಿಕೊಂಡು ಕಳಿಸೋದು ಉತ್ತಮ. ಚತುರ್ಥ ಸ್ಥಾನದಲ್ಲಿ ಚತುರ್ಥಾಧಿಪತಿ, 4ನೇ ಮನೆಗೆ ಅಧಿಪತಿ ಯಾರು? ಈ ದೇವಗುರು ಬೃಹಸ್ಪತಿಯು ಈಗ ದಶಮ ಸ್ಥಾನದಲ್ಲಿ ಇರೋದರಿಂದ ಈ ಸಂದರ್ಭದಲ್ಲಿ ಹೊಸ ವಿಷಯಗಳು ಕಲ್ತ್ಕೋಬೇಕು. ಈಗ ನೋಡಿ, AI ಅಂತ ಇದ್ದಾರೆ, ಅಂಥ್ರೋಪಿಕ್ AI ಅಂತ ಇದ್ದಾರೆ, ಅಥವಾ ತುಂಬ ದಿನಗಳಿಂದ ನಿಮ್ಮನ್ನು ನೀವು ಅಪ್ಗ್ರೇಡ್ ಆಗದಿದ್ದರೆ, ಅಪ್ಸ್ಕಿಲ್ ಮಾಡ್ಕೊಳ್ತಾ ಇದ್ದರೆ, ಈಗ ಬದಲಾಗ್ತಾ ಇರುವಂತಹ ಟೆಕ್ನಾಲಜಿಗೆ ತಕ್ಕಂತೆ ನಿಮ್ಮನ್ನು ನೀವು ಬದಲಾವಣೆಗಳು ಮಾಡ್ಕೊಳ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ನಿಮಗೆ ಉದ್ಯೋಗ ನಷ್ಟ ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಅಂತ ಕೆಲವು ಈಗ ಸದ್ಯಕ್ಕೆ ನಡೀತಾ ಇರುವಂತಹ ಪರಿಸ್ಥಿತಿ. ಆದ್ದರಿಂದ ಈ ಸಂದರ್ಭದಲ್ಲಿ ಚತುರ್ಥ ಸ್ಥಾನಾಧಿಪತಿ ವಿದ್ಯೆ, ಎಜುಕೇಷನ್ ಈ ವಿಷಯಗಳೆಲ್ಲವೂ ಕೂಡ ನೀಡುವಂತಹ ಗುರು ದಶಮ ಅಂದರೆ ಈ ವಿಷಯಗಳು ನಿಮ್ಮ ವೃತ್ತಿ ಸ್ಥಾನವನ್ನು ನಿರ್ಧಾರ ಮಾಡ್ತಾ ಇರುತ್ತೆ, ಉದ್ಯೋಗ ಸ್ಥಾನವನ್ನು ನಿರ್ಧಾರ ಮಾಡ್ತಾ ಇರುತ್ತೆ. ಸೊ ಆದ್ದರಿಂದ ಈಗ ಹೊಸದಾಗಿ ಏನಾದರೂ ಕೋರ್ಸ್ ಕಲಿಯೋಕ್ಕೆ ಅಥವಾ ಹೊಸ ಗುರುಗಳನ್ನು, ಹೊಸ ಎಕ್ಸ್ಪರ್ಟ್ನ ಅವ್ರ ಮುಖಾಂತರ ಕೆಲವೊಂದು ವಿಷಯಗಳನ್ನು ಕಲ್ತ್ಕೊಳ್ಳೋದಕ್ಕೆ, ಕೆಲವೊಂದು ವಿಷಯಗಳಲ್ಲಿ ಪರಿಜ್ಞಾನವನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಇನ್ನು ಚತುರ್ಥಾಧಿಪತಿ ದಶಮದಲ್ಲಿ ಗುರು ಇರೋದರಿಂದ ಸಂತಾನ ಪ್ರಯತ್ನಗಳು, ನೀವು ಇನ್ ಕೇಸ್ ಸಂತಾನ ತುಂಬ ದಿನಗಳಿಂದ ಈ ಕೃತಕವಾಗಿ IVF ಅಥವಾ ಇತ್ಯಾದಿ ವಿಷಯಗಳ ಮುಖಾಂತರ ಸಂತಾನ ಪ್ರಯತ್ನಗಳು ಮಾಡ್ತಾ ಇರುವಂಥ ಸಂದರ್ಭಗಳಲ್ಲಿ ಒಂದು ಒಳ್ಳೆಯ ಗುಡ್ ನ್ಯೂಸ್ ಕೇಳುವಂತಹ ಸಂದರ್ಭವೂ ಇರುತ್ತೆ. ಆದರೆ ಈ ಸಂದರ್ಭದಲ್ಲಿ ಅನಾವಶ್ಯಕವಾಗಿರುವಂತಹ ವಿಷಯಗಳಲ್ಲಿ ನೀವು ಇನ್ವಾಲ್ವ್ ಆಗೋಕ್ಕೆ ಹೋಗಬೇಡಿ, ಅಥವಾ ಬೇರೆಯವರ ಸಮಸ್ಯೆಗಳಲ್ಲಿ ನೀವು ಮಧ್ಯದಲ್ಲಿ ಇನ್ವಾಲ್ವ್ ಆಗೋಕ್ಕೆ ಹೋಗಬೇಡಿ. ಈ ರೀತಿ ಮಾಡೋದರಿಂದ ಅನಾವಶ್ಯಕವಾಗಿ ಶತ್ರುತ್ವವನ್ನು ಹೆಚ್ಚಳಿಸ್ಕೊಳ್ಳುವಂಥದ್ದು, ಶತ್ರುತ್ವವನ್ನು ಜಾಸ್ತಿ ಮಾಡಿಕೊಳ್ಳುವಂಥದ್ದು, ಶತ್ರುಗಳ ಅಧಿಕವಾಗಿರುವಂತಹ ಚಾನ್ಸಸ್ ಇರೋದರಿಂದ ಈ ರೀತಿ ಅನಾವಶ್ಯಕವಾಗಿರುವಂತಹ ವಿಷಯಗಳಲ್ಲಿ ಇನ್ವಾಲ್ವ್ ಆಗೋದು ಬೇಡ. ಏನಾದರೂ ಮುಖ್ಯವಾಗಿ ಈ ಸಂದರ್ಭದಲ್ಲಿ ವಿವಾಹ ಪ್ರಯತ್ನಗಳು ನೋಡ್ತಾ ಇದ್ದೀರಾ ಅಥವಾ ವಿವಾಹಕ್ಕೆ ಸಂಬಂಧಪಟ್ಟಿರುವಂಥ ಪ್ರಮುಖ ನಿರ್ಧಾರಗಳು ತಗೊಳ್ತಾ ಇದ್ದೀರಾ ಅಂದರೆ 15ನೇ ತಾರೀಕು ಮಾರ್ಚ್ 15ರ ಒಳಗಡೆ ನೀವು ಆ ವಿಷಯಗಳ ಬಗ್ಗೆ ಮುಖ್ಯವಾದ ನಿರ್ಧಾರಗಳು ತಗೊಳ್ಳಿ. ಯಾಕಂದರೆ 15ರ ನಂತರ ನಿಮಗೆ ಗ್ರಹಗಳ ಅನುಕೂಲತೆ, ಅದರಲ್ಲೂ ಕೂಡ ರವಿಯ ಅನುಕೂಲತೆ
ಅಷ್ಟೊಂದು ನಿಮಗೆ ಅನುಕೂಲ ಇಲ್ಲದಿರೋದ್ರಿಂದ 15ರೊಳಗಡೆ ವಿವಾಹಾದಿ ಶುಭ ಕಾರ್ಯಗಳು, ವಿವಾಹಾದಿ ಹೊಸ ಸಂಬಂಧಗಳು, ಪರಿಚಯಗಳು ಇತ್ಯಾದಿ ವಿಷಯಗಳ ಮೇಲೆ ಗಮನ ಇಡಬೇಕಾಗಿರುತ್ತೆ. ಮುಖ್ಯವಾಗಿ ಈಗ ವಕ್ರಗತಿಯಲ್ಲಿರುವಂತಹ ಹಿಮ್ಮುಖ ಚಾಲನೆ ಮಾಡ್ತಾ ಇರುವಂತಹ ಬುಧ ವಕ್ರಗತಿಯಾಗಿ 6ನೇ ಮನೆಯಲ್ಲಿ ರಾಶ್ಯಾಧಿಪತಿ ಇರೋದರಿಂದ, ಅದರಲ್ಲೂ ಕೂಡ ಸರ್ಪಗ್ರಹ, ಮಾಯಾಗ್ರಹ, ಛಾಯಾಗ್ರಹ ಆಗಿರುವಂತಹ ರಾಹುವಿನ ಜೊತೆ ಸೇರಿರೋದ್ರಿಂದ ನಿಮ್ಮ ಅಭಿವೃದ್ಧಿಗೆ ಆತಂಕಗಳು ಸೃಷ್ಟಿ ಮಾಡ್ತಾ ಇರೋರಾಗಿರ್ಬೋದು, ಅಥವಾ ನಿಮ್ಮ ಶತ್ರುಗಳು ಅಂತ ಯಾರಂತ ಅಂದ್ಕೊಳ್ತಿರ್ತೀರೋ, ಕಾಂಪಿಟೀಟರ್ಸ್ ಅಂತ ಯಾರಂತ ಅಂದ್ಕೊಳ್ತಿರ್ತೀರೋ ಅವರ ಮೇಲೆ ನಿಮ್ಮದೇ ಮೇಲ್ಗೈ ಅನ್ನೋದು ಇರುತ್ತೆ. ಅವರ ಮೇಲೆ ಅವರು ಎಷ್ಟೇ ಪ್ರಯತ್ನಗಳು, ಕುತಂತ್ರಗಳು, ಸ್ಟ್ರಾಟಜೀಸ್ ಮಾಡಿದ್ರೂ ಕೂಡ ನಿಮ್ಮದೇ ಅವರ ಮೇಲೆ ಗೆಲುವು ಅನ್ನೋದನ್ನು ಮರಿಬೇಡಿ. ಯಾಕಂದರೆ ಸಾಧಾರಣವಾಗಿ ಕನ್ಯಾ ರಾಶಿಯವ್ರಿಗೆ ಈ ಸಂದರ್ಭದಲ್ಲಿ ಇವರತ್ರ ಕನ್ಯಾ ರಾಶಿ ಜಾತಕರ ಜೊತೆಗೆ ಸ್ಪರ್ಧೆಗೆ ಇಳಿದು, ಕಾಂಪಿಟೇಷನ್ಗೆ ಇಳಿದು ಇವ್ರ ಮುಖಾಂತರ ಗೆಲ್ಲೋದು ತುಂಬ ಕಷ್ಟ ಆಗಿರುತ್ತೆ. ಆದರೆ ಈ ಸಂದರ್ಭದಲ್ಲಿ ಷಷ್ಠ ಭಾವದಲ್ಲಿ ರಾಶ್ಯಾಧಿಪತಿ ಬಂದಿರೋದ್ರಿಂದ ಕೆಲವೊಂದು ಸ್ವಂತ ನಿರ್ಧಾರಗಳ ಮುಖಾಂತರ ಅಥವಾ ಅನಾಲೋಚಿತವಾಗಿ ಆವೇಶಪೂರ್ವಕ ಕ್ಷಣಿಕಾವೇಶದಲ್ಲಿ ತಗೊಳ್ಳುವಂತಹ ನಿರ್ಧಾರಗಳಿಂದ ಸ್ವಲ್ಪ ನಷ್ಟ ಹೋಗುವಂತಹ ಸಾಧ್ಯತೆಯೂ ಇರುತ್ತೆ. ಅದರಲ್ಲೂ ಕೂಡ ಶೇರ್ ಮಾರ್ಕೆಟು, ಫಿನಾನ್ಷಿಯಲ್ ರಿಲೇಟೆಡು, ಟ್ರೇಡಿಂಗು, ಜೂಜು ಇತ್ಯಾದಿ ವಿಷಯಗಳಲ್ಲಿ ತುಂಬ ಹುಷಾರಾಗಿ ಈ ಮಾಸದಲ್ಲಿ ನೀವು ವ್ಯವಹಾರ ಮಾಡಬೇಕಾಗಿರುತ್ತೆ. ಅಂದರೆ ನೀವು ಇಷ್ಟಿನ ದಿನಗಳ ಕಾಲ ಅನುಭವದಿಂದ ಕೆಲವೊಂದು ಇನ್ವೆಸ್ಟ್ಮೆಂಟ್ಸು, ಹೂಡಿಕೆಗಳು ಟ್ರೇಡಿಂಗಲ್ಲಿ, ಸ್ಟಾಕ್ ಮಾರ್ಕೆಟ್ಸಲ್ಲಿ ಇಡ್ಬೋದು. ಬಟ್ ಈ ಮಂತಲ್ಲಿ ಮಾತ್ರ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಂಡು ದೊಡ್ಡ ಮಟ್ಟದಲ್ಲಿ ಹೂಡಿಕೆಗಳು ಹಾಕೋದಕ್ಕೆ ಪ್ರಯತ್ನ ಮಾಡಿ. ಇಲ್ಲಾಂದರೆ ಹಣಕಾಸಿನ ವಿಷಯಗಳಲ್ಲಿ ಸಮ್ಟೈಮ್ಸ್ ದೊಡ್ಡ ಮಟ್ಟದಲ್ಲಿ ಲಾಸಸ್ ನೋಡುವಂತಹ ಸಾಧ್ಯತೆ ಇರೋದರಿಂದ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೆನ್ ಯು ಆರ್ ಡೀಲಿಂಗ್ ವಿತ್ ಫಿನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ಸ್. ಹೂಡಿಕೆಗಳ ಬಗ್ಗೆ ನಿರ್ಧಾರಗಳು ತಗೊಳ್ಳುವಾಗ ತುಂಬ ಜಾಗರೂಕತೆಯಿಂದ ದೈವಾರಾಧನೆ ಮಾಡ್ಕೊಳ್ತಾ, ಮುಖ್ಯವಾಗಿ ಶ್ರೀ ಬುಧ ಸಂಬಂಧಪಟ್ಟಿರುವಂತಹ ಶ್ರೀ ಮಹಾವಿಷ್ಣುವನ್ನು ಆರಾಧನೆ ಮಾಡ್ಕೋಬೇಕಾಗಿರುತ್ತೆ. ಇನ್ನು ಆರೋಗ್ಯ ವಿಷಯದಲ್ಲಿ ಈ ಮಾಸದಲ್ಲಿ ನೋಡಿದ್ರೆ ದೀರ್ಘಕಾಲದಿಂದ ತುಂಬ ದಿನಗಳಿಂದ ನಿಮ್ಮಲ್ಲಿರುವಂತಹ ಅಸಿಡಿಟಿ, ಗ್ಯಾಸ್ಟ್ರೋ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಜೀರ್ಣಾಶಯಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಾಗಿರಬಹುದು, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ನೋದು ಈ ಮಾಸದಲ್ಲಿ ಅಧಿಕವಾಗಿರೋದಕ್ಕೆ ಅಥವಾ ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ತಂದುಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ. ಇನ್ನು ದಶಮಾಧಿಪತಿಯಾಗಿರುವಂತಹ, ರಾಶ್ಯಾಧಿಪತಿಯಾಗಿರುವಂತಹ ಬುಧ ಈಗ 6ನೇ ಮನೆಯಲ್ಲಿ ಇರೋದರಿಂದ ಈ ಸಮಯದಲ್ಲಿ ಋಣ ರೋಗ ಶತ್ರುಸ್ಥಾನ ಅಂತ ಹೇಳ್ತೇವೆ. ಅಂದರೆ ಕಾಂಪಿಟೀಟರ್ಸ್ ಮೇಲೆ ಕಾಂಪಿಟೀಷನ್, ಅನಾರೋಗ್ಯ ಸಮಸ್ಯೆಗಳು, ಸಾಲಗಳು ಇತ್ಯಾದಿ ವಿಷಯಗಳನ್ನು ಇಂಡಿಕೇಟ್ ಮಾಡ್ತಾ ಇರೋದು 6th ಹೌಸ್ ಆಗಿರೋದ್ರಿಂದ, ದಶಮಾಧಿಪತಿ ಇಲ್ಲಿರೋದ್ರಿಂದ ಮುಖ್ಯವಾಗಿ ನೀವೇನಾದರೂ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇದ್ದರೆ, ಇಂಟರ್ವ್ಯೂಸ್ಗೆ ಅಟೆಂಡ್ ಮಾಡ್ತಾ ಇದ್ದರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಅಟೆಂಪ್ಟ್ ಮಾಡ್ತಾ ಇದ್ದರೆ ನೀವು ಅಯ್ಯೋ ನನಗೆಲ್ಲ ಗೊತ್ತು, ನನಗೆ ಆರಾಮಾಗಿ ನಾನು ಜಾಬ್ ಹೊಡಿತೀನಿ, ಆರಾಮಾಗಿ ನಾನು ಈ ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ ಅನ್ನೋಂತಹ ಓವರ್ ಕಾನ್ಫಿಡೆನ್ಸ್ ಬೇಡ. ಯಾಕಂದರೆ ಹೊರಗಡೆ ಕಾಂಪಿಟೀಷನ್ ಹೆವಿ ಇರುತ್ತೆ. ಸೊ ಆದ್ದರಿಂದ ಈ ಸಂದರ್ಭದಲ್ಲಿ ನಿಮ್ಮ ಪ್ರತ್ಯರ್ಥಿಗಳನ್ನು ಅಥವಾ ಕಾಂಪಿಟೀಷನಲ್ಲಿ ಗೆಲ್ಲಬೇಕು ಅಂದರೆ ನಿಮ್ಮದೇ ಆಗಿರುವಂತಹ ಹಾರ್ಡ್ ವರ್ಕ್ ಅನ್ನೋದು ಬೇಕಾಗಿರುತ್ತೆ. ಓವರ್ ಕಾನ್ಫಿಡೆನ್ಸ್ ಇದ್ದರೆ ಸ್ವಲ್ಪ ಹಿಂದೆ ಬೀಳುವಂತಹ ಸಾಧ್ಯತೆಯೂ ಇರುತ್ತೆ. ಆದ್ರೂ ಕೂಡ ಕಂಪಲ್ಸರಿ ನಿಮಗೆ 6th ಪ್ಲೇಸಲ್ಲಿ ಬಹಳ ಗ್ರಹಗಳು ಇರೋದರಿಂದ ಕೊನೆಗೆ ಅಂತಿಮವಾಗಿ ಸಕ್ಸಸ್ ನಿಮ್ಮದಾಗುತ್ತೆ. ಬಟ್ ಓವರ್ ಕಾನ್ಫಿಡೆನ್ಸಿಂದ ಕೆಲವೊಂದು ಪ್ರಯತ್ನಗಳು ಮಾಡಲಿಕ್ಕೆ ಹೋಗಬೇಡಿ. ದಶಮ ಸ್ಥಾನದಲ್ಲಿರುವಂತಹ ಗುರು ಇಷ್ಟುವರೆಗೂ ಕೂಡ ಅವರು ವಕ್ರಗಮನ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇನ್ನು ಮಾರ್ಚ್ 11ರಲ್ಲಿ ನೇರವಾಗಿ ರುಜುಮಾರ್ಗದಲ್ಲಿ ಮಿಥುನ ರಾಶಿ ಸ್ಟ್ರೈಟ್ ಮಿಥುನ ರಾಶಿ ಫಲಗಳನ್ನು ಕೊಡ್ತಾ ಇರ್ತಾರೆ. ಸೊ ಈ ಕೆಲವೊಂದು ಈ ಸಂದರ್ಭದಲ್ಲಿ ಏನಾದರೂ ಗೃಹ ಪ್ರಯತ್ನಗಳು, ಗೃಹ ನಿರ್ಮಾಣ ಅಥವಾ ಮನೆಗೆ ಬೇಕಾಗಿರುವಂಥ ಸೈಟ್ ಪರ್ಚೇಸ್ ಮಾಡೋದು, ಮನೆಗೆ ಬೇಕಾಗಿರುವಂಥ ಗೃಹ ನಿರ್ಮಾಣಕ್ಕೆ ಬೇಕಾಗಿರುವಂತಹ ಲೋನ್ ಅಪ್ಲಿಕೇಶನ್ ಹಾಕೋದು ಇತ್ಯಾದಿ ವಿಷಯಗಳಿಗೆ ತುಂಬ ಅನುಕೂಲವಾಗಿರುತ್ತೆ. ಮನೆಗೆ ಫೌಂಡೇಶನ್ ಹಾಕೋದಾಗಿರ್ಬೋದು, ಮನೆಗೆ ಸಂಬಂಧಪಟ್ಟಿರೋ ಮಾಡೋಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ಮುಖ್ಯವಾಗಿ ಈ ಮಾಸದಲ್ಲಿರುವಂತಹ ಒಟ್ಟಾಗಿ ನೋಡಿದ್ರೆ ಉದ್ಯೋಗದಲ್ಲಿ ಬದಲಾವಣೆ ಅನ್ನೋದು ಕೆಲವು ಜಾತಕರಿಗೆ ಗೋಚಾರದಿಂದ ಈ ಫಲಗಳು ನೋಡ್ತಾ ಇದ್ದೇವೆ. ಈ ಉದ್ಯೋಗದಲ್ಲಿ ಬದಲಾವಣೆ ಅಥವಾ ಹೊಸದಾಗಿ ಉದ್ಯೋಗಕ್ಕೆ ಸೇರಿಕೊಳ್ಳೋದು, ವಿವಾಹಕ್ಕೆ ಸಂಬಂಧಪಟ್ಟಿರುವಂಥ ಪ್ರಯತ್ನಗಳಾಗಿರ್ಬೋದು, ಮೇ ಕೊನೆಯ ಹಂತದಲ್ಲಿ ನಿರ್ಧಾರಗಳು ತಗೊಳ್ಳೇಬೇಕಾಗಿರುತ್ತೆ.
ನಿರ್ಧಾರಗಳು ತಗೊಳ್ಳಬೇಕಾಗಿರುತ್ತೆ ಮೇ ತಿಂಗಳೊಳಗಡೆ. ಇನ್ನು ಪರಿಹಾರಗಳ ವಿಷಯಕ್ಕೆ ಬಂದರೆ ಕನ್ಯಾ ರಾಶಿಯವರು ಈ ಸಂದರ್ಭದಲ್ಲಿ ಪ್ರತಿದಿನ ಸಾಯಂಕಾಲವು ಬೆಳಗ್ಗೆ ಶ್ರೀ ಮಹಾವಿಷ್ಣು ಸಹಸ್ರನಾಮ ಅಥವಾ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು, ಅದು ಶನಿವಾರದಂದು ಶ್ರೀ ವೆಂಕಟೇಶ್ವರ ಸ್ವಾಮಿಗೋಸ್ಕರ ಏಕಭುಕ್ತ ಉಪವಾಸವನ್ನು ಮಾಡುತ್ತಾ ವೆಂಕಟೇಶ್ವರ ಗೋವಿಂದ ನಾಮಗಳನ್ನು ಹೇಳ್ಕೊಳ್ಳೋದು ಉತ್ತಮ. ಅದೇ ರೀತಿ ಮಂಗಳವಾರ ಭಾನುವಾರ ಈ ಎರಡೂ ದಿನಗಳು ಕೂಡ ಮೇಜರ್ ಇನ್ವೆಸ್ಟ್ಮೆಂಟ್ಸ್ ಮಾಡೋದಕ್ಕೆ, ಹಣಕಾಸಿನ ವಿಷಯಗಳಲ್ಲಿ ಕಮಿಟ್ಮೆಂಟ್ ಕೊಡೋದಕ್ಕೆ ಹೋಗಬೇಡಿ. ಇನ್ನು 15ರ ನಂತರ ಮುಖ್ಯವಾಗಿ ಶನಿವಾರಗಳ ದಿನ ಯಾವುದೇ ರೀತಿ ಮುಖ್ಯವಾದ ನಿರ್ಧಾರಗಳು ತಗೊಳ್ಳೋಕೆ ಹೋಗಬೇಡಿ. ಸೊ ಕೇಳಿದ್ದೀರಲ್ವ, ಇದು ಕನ್ಯಾ ರಾಶಿಗೆ ಸಂಬಂಧಪಟ್ಟು ಮಾರ್ಚ್ ಮಾಸದ ಫಲಗಳಾಗಿರುತ್ತೆ. ಸೊ ಆದ್ದರಿಂದ ಮಾರ್ಚ್ ತಿಂಗಳಲ್ಲಿ ಆದಷ್ಟು ಅನುಕೂಲ ಇದ್ರೂ ಕಾಂಪಿಟೀಟರ್ಸ್ ಮೇಲೆ ಗೆಲುವು ಅನ್ನೋದಿರುತ್ತೆ. ಬಟ್ ಕಂಟಿನ್ಯೂಸ್ ಆಗಿ ಅವರ ಸ್ಟ್ರಾಟಜಿಗೆ ತಕ್ಕಂತೆ ನಿಮ್ಮ ಪ್ರಯತ್ನವೂ ಕೂಡ ಇರಬೇಕಾಗಿರುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಎಲ್ಲಿವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.